ನಮಸ್ಕಾರ. ಎಷ್ಟೋ ಸಲ ನಮ್ಗೆ ಹೀಗನ್ಸುತ್ತಲ್ವಾ, ನಾವು ಚಿಕ್ಕಂದಿನಿಂದ ಪಾಲಿಸ್ಕೊಂಡು ಬಂದಿರೋ ಕೆಲವು ಸಂಪ್ರದಾಯಗಳು ಇವತ್ತಿನ ನಮ್ಮ ಬದುಕಿಗೆ ಅಷ್ಟಾಗಿ ಸರಿ ಹೊಂದುತ್ತಿಲ್ಲ ಅಂತ. ಒಂದು ಕಡೆ ನಮ್ಮ ಪರಂಪರೆಯನ್ನ ಗೌರವಿಸ್ಬೇಕು ಅನ್ನೋ ಒಂದು ಒತ್ತಡ, ಇನ್ನೊಂದ್ ಕಡೆ ನಮ್ಮ ಇವತ್ತಿನ ಜೀವನಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋ ಆಸೆ. ಈ ಎರಡರ ನಡುವೆ ಒಂದ್ ರೀತಿಯ ಸಂಘರ್ಷ ನಡೀತಾನೇ ಇರುತ್ತೆ. ಬನ್ನಿ ಈ ದ್ವಂದ್ವದ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ನಾವಿವತ್ತು ಮಾತಾಡೋ ವಿಷಯದ ತಿರುಳೇ ಇದು. ಅಂದ್ರೆ ನಮ್ಮ ದಾರಿಯನ್ನ ನಾವೇ ಕಂಡುಕೊಳ್ಬೇಕು, ನಾವೇ ಅದನ್ನ ನಿರ್ಮಿಸ್ಬೇಕು. ಬೇರೆಯವರು ಹಾಕಿಕೊಟ್ಟ ದಾರಿಯಲ್ಲೇ ನಡಿಬೇಕು ಅಂತ ಯಾವ ನಿಯಮವೂ ಇಲ್ಲ. ಸರಿ, ಹಾಗಿದ್ರೆ ಮೊದಲನೇದಾಗಿ ಸಂಪ್ರದಾಯಗಳನ್ನ ಪಾಲಿಸೋದನ್ನ ನಿಲ್ಲಿಸೋದು ಅಥವಾ ಅದನ್ನ ಬದಲಾಯಿಸೋದು ಯಾಕೆಷ್ಟೊಂದು ಕಷ್ಟ ಅಂತ ನೋಡೋಣ. ಯಾಕಂದ್ರೆ ಈ ಸಂಪ್ರದಾಯಗಳಿಗೆ ನಮ್ಮ ಬದುಕಿನಲ್ಲಿ ನಮ್ಮ ಒಂದು ಅಸ್ಮಿತೆಯನ್ನ ರೂಪಿಸೋದ್ರಲ್ಲಿ ದೊಡ್ಡ ಪಾತ್ರ ಇರುತ್ತೆ. ಹಾಗಾಗಿಯೇ ಅದನ್ನ ಬಿಟ್ಕೊಡೋದು ಅಷ್ಟು ಸುಲಭವಲ್ಲ. ಈ ಒಂದು ಗೊಂದಲ ಇದೆಯಲ್ಲ, ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದೇ ಇರುತ್ತೆ. ಹುಟ್ಟಿದ ಊರು ಬಿಟ್ಟು ಎಲ್ಲೋ ದೂರ ಕೆಲ್ಸಕ್ಕೆ ಹೋದಾಗ ಅಥವಾ ನಮ್ದೇ ಆದ ಹೊಸ ರೀತಿಯ ಕುಟುಂಬಗಳನ್ನ ಕಟ್ಕೊಂಡಾಗ ಆ ಹಳೇ ಪದ್ಧತಿಗಳು ಮತ್ತು ಇವತ್ತಿನ ಜೀವನ ಶೈಲಿ ನಡುವೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇದು ತುಂಬಾನೇ ಸಹಜ. ಸಂಪ್ರದಾಯಗಳನ್ನ ಬದಲಾಯಿಸೋಡೋ ಕಷ್ಟ ಅಂತೀವಲ್ಲ, ಅದಕ್ಕೆ ಕೆಲವು ಕಾರಣಗಳಿವೆ. ಮೊದಲನೇದಾಗಿ, ಅಯ್ಯೋ ಹಿಂದಿನಿಂದಾನೂ ಹೀಗೇನೆ ಮಾಡ್ಕೊಂಡು ಬಂದಿರೋದು ಅನ್ನೋ ಒಂದು ಸಾಮಾಜಿಕ ಒತ್ತಡ. ಇನ್ನೊಂದು ಕಡೆ, ನಾವೇನಾದ್ರೂ ಬೇರೆ ರೀತಿ ಮಾಡಿದ್ರೆ ಹಿರಿಯರಿಗೆ ಅಗೌರವ ತೋರಿಸಿದ ಹಾಗಾಗತ್ತೆ ಅಂತ ಜನ ಆಡ್ಕೊಳ್ತಾರೇನೋ ಅನ್ನೋ ಭಯ. ಅಷ್ಟೇ ಅಲ್ಲ, ಎಷ್ಟೋ ಸಂಪ್ರದಾಯಗಳು ನಮ್ಮ ಬಾಲ್ಯದ ಸುಂದರ ನೆನಪುಗಳ ಜೊತೆ ಬೆಸೆದುಕೊಂಡಿರ್ತವೆ. ಅವುಗಳನ್ನ ಬಿಡೋದು ಕಷ್ಟ. ಕೊನೆಯದಾಗಿ, ಒಂದ್ವೇಳೆ ಹೊಸದಾಗಿ ಏನಾದ್ರೂ ಶುರು ಮಾಡೋಣ ಅಂದ್ರೆ ಅದನ್ನ ಹೇಗ್ ಮಾಡೋದು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ನಮ್ಮುಂದೆ ಯಾವ ಮಾದರಿಗಳೂ ಇರೋದಿಲ್ಲ. ಇದು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗುತ್ತೆ. ಹಾಗಿದ್ರೆ ನಾವು ಸಂಸ್ಕೃತಿಯನ್ನ ನೋಡೋ ದೃಷ್ಟಿಯನ್ನೇ ಸ್ವಲ್ಪ ಬದಲಾಯಿಸಿದ್ರೆ ಹೇಗೆ? ಸಂಸ್ಕೃತಿ ಅಂದ್ರೆ ಏನೋ ಮ್ಯೂಸಿಯಂನಲ್ಲಿ ಇಟ್ಟಿರೋ ಒಂದು ಹಳೇ ಕಾಲದ ವಸ್ತು ಅಲ್ಲ. ಅದು ಸ್ಥಿರವಾಗಿರೋದಿಲ್ಲ. ಬದಲಿಗೆ ಅದು ಜೀವಂತವಾಗಿರೋ, ಕಾಲಕಾಲಕ್ಕೆ ವಿಕಸನಗೊಳ್ತಾ ಇರೋ ಒಂದು ವ್ಯವಸ್ಥೆ. ಒಂದು ಕಡೆ ಸಂಸ್ಕೃತಿ ಅನ್ನೋದು ಒಂದು ಪಂಜರದ ಹಾಗೆ ಅಥವಾ ಕಲ್ಲಿನಲ್ಲಿ ಕೆತ್ತಿಟ್ಟಿರೋ ನಿಯಮಗಳ ಥರ ನೋಡೋದು ಹಳೆಯ ದೃಷ್ಟಿಕೋನ. ಆದ್ರೆ ನಿಜವಾಗ್ಲೂ ಸಂಸ್ಕೃತಿ ಅನ್ನೋದು ಒಂದು ಹರಿಯೋ ನದಿ ಇದ್ದ ಹಾಗೆ. ಪ್ರತಿ ತಲೆಮಾರು ಕೂಡ ಅದಕ್ಕೆ ತಮ್ಮದೇ ಆದ ಎಳೆಗಳನ್ನ ಸೇರಿಸಿ ಒಂದು ಹೊಸ ಬಟ್ಟೆಯನ್ನ ನೇಯ್ದ ಹಾಗೆ. ಅದು ನಮ್ಮ ಇವತ್ತಿನ ಮೌಲ್ಯಗಳನ್ನ ವ್ಯಕ್ತಪಡಿಸೋ ಒಂದು ಅದ್ಭುತ ಮಾಧ್ಯಮ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದಕ್ಕೆ ಸಾಂಸ್ಕೃತಿಕ ಗೊಬ್ಬರ ಅಥವಾ ಕಲ್ಚರಲ್ ಕಾಂಪೋಸ್ಟಿಂಗ್ ಅಂತಾರೆ. ಇದರರ್ಥ ಹಳೇದನ್ನು ತಿರಸ್ಕರಿಸೋದು ಅಂತಲ್ಲ. ತೋಟದಲ್ಲಿ ಒಣಗಿಬಿದ್ದ ಎಲೆಗಳು ಹೇಗೆ ಮಣ್ಣಿಗೆ ಸೇರಿ ಗೊಬ್ಬರವಾಗಿ ಹೊಸ ಗಿಡಗಳಿಗೆ ಪೋಷಣೆ ಕೊಡುತ್ತೋ, ಟೀಕ್ ಹಾಗೇನೆ ಇವತ್ತಿನ ಕಾಲಕ್ಕೆ ಹೊಂದಿಕೊಳ್ಳದ ಕೆಲವು ಆಚರಣೆಗಳನ್ನು ನಿಧಾನವಾಗಿ ಬದಿಗಿಟ್ಟು ಆ ಜಾಗದಲ್ಲಿ ಹೊಸ ಅರ್ಥಪೂರ್ಣ ಪದ್ಧತಿಗಳನ್ನ ಬೆಳೆಸೋದು. ಇದು ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಶ್ರೀಮಂತಗೊಳಿಸುವ ಒಂದು ದಾರಿ. ಹಾಗಾದ್ರೆ ಯಾವ ಸಂಪ್ರದಾಯವನ್ನ ಇಟ್ಕೋಬೇಕು, ಯಾವುದನ್ನ ಬದಲಾಯಿಸಬೇಕು ಅಂತ ಹೇಗೆ ನಿರ್ಧರಿಸೋದು? ಅದಕ್ಕಿರೋ ದಿಕ್ಸೂಚಿ ಅಂದ್ರೆ ಉದ್ದೇಶ. ಅಂದ್ರೆ ಒಂದು ಆಚರಣೆಯನ್ನ ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನ ಯಾಕೆ ಮಾಡ್ತೀವಿ ಅನ್ನೋ ಮೂಲ ಉದ್ದೇಶಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕು. ಜಗತ್ತಿನಲ್ಲಿ ಎಷ್ಟೇ ತರಹದ ಸಂಪ್ರದಾಯಗಳಿದ್ರೂ ಎಲ್ಲದರ ಹಿಂದಿನ ಉದ್ದೇಶ ಮಾತ್ರ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ. ಅದು ಕುಟುಂಬದ ಜೊತೆ ಬಾಂಧವ್ಯ ಬೆಳೆಸೋದಾಗಿರಬಹುದು, ನಮ್ಮ ಬದುಕಿನ ಕೆಲವು ಪ್ರಮುಖ ಘಟ್ಟಗಳನ್ನು ನೆನಪಿಸ್ಕೊಳ್ಳೋದಾಗಿರಬಹುದು, ಅಥವಾ ಒಂದು ಬದಲಾವಣೆಯನ್ನ ಸಂಭ್ರಮಿಸೋದಾಗಿರಬಹುದು. ನಾವು ಮಾಡುವ ಹೊಸ ಆಚರಣೆಗಳು ಈ ಮೂಲ ಉದ್ದೇಶಗಳ ಜೊತೆ ಸೇರಿದಾಗ ಅವು ಇನ್ನಷ್ಟು ಅರ್ಥಪೂರ್ಣವಾಗುತ್ತವೆ. ನೋಡಿ, ಅರ್ಥಪೂರ್ಣ ಸಂಪ್ರದಾಯಗಳು ಅಂದ್ರೆ ಯಾವಾಗ್ಲೂ ದೊಡ್ಡದಾಗಿ ಅದ್ಧೂರಿಯಾಗಿರಬೇಕು ಅಂತೇನಿಲ್ಲ. ಒಂದು ಸಣ್ಣ ಆದ್ರೆ ಪ್ರಾಮಾಣಿಕವಾದ ಉದ್ದೇಶ ಇಟ್ಕೊಂಡು ಮಾಡೋ ಕೆಲ್ಸ, ಅದನ್ನಾವು ಸ್ಥಿರವಾಗಿ ಮಾಡಿದಾಗ ದೊಡ್ಡ ದೊಡ್ಡ ಆಚರಣೆಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಓಕೆ, ಹಾಗಾದ್ರೆ ನಮ್ದೇ ಆದ ಹೊಸ ಸಂಪ್ರದಾಯಗಳನ್ನ ಹೇಗೆ ರೂಪಿಸೋದು? ಅದಕ್ಕೆ ಇಲ್ಲೊಂದು ಸರಳವಾದ ಮಾರ್ಗದರ್ಶಿ ಇದೆ, ನೋಡೋಣ ಬನ್ನಿ. ಮೊದಲನೇ ಸ್ಟೆಪ್, ಯಾಕೆ ಅಂತ ಶುರು ಮಾಡಿ. ಇದರ ಮೂಲ ಉದ್ದೇಶ ಏನು, ಇದರಿಂದ ಯಾವ ಭಾವನೆ ಸಿಗ್ಬೇಕು ಅಂತ ಸ್ಪಷ್ಟಪಡಿಸ್ಕೊಳ್ಳಿ. ಎರಡನೇದು, ಅದನ್ನ ಸಿಂಪಲ್ ಆಗಿಡಿ, ಪದೇ ಪದೇ ಮಾಡಕ್ಕೆ ಸಾಧ್ಯವಾಗ್ಬೇಕು. ಮೂರನೇದು, ದೀಪ, ಸಂಗೀತ ಅಥವಾ ಒಂದು ವಿಶೇಷ ಅಡಿಗೆ ಅಂಥ ಸರಳ ಸಂಕೇತಗಳನ್ನ ಬಳಸಿ. ನಾಲ್ಕನೇದು, ನಿಮ್ಮ ಕುಟುಂಬದವರನ್ನ, ಸ್ನೇಹಿತರನ್ನ ಸೇರ್ಸ್ಕೊಂಡು ಒಟ್ಟಾಗಿ ಮಾಡಿ. ಕೊನೆಯದಾಗಿ, ಮೊದಲನೇ ಸಲ ಪ್ರಯತ್ನಿಸುವಾಗ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಟೆನ್ಷನ್ ಬೇಡ. ಪ್ರಯತ್ನಿಸಿ, ಅದರಿಂದ ಕಲಿರಿ ಮತ್ತು ಬೇಕಿದ್ರೆ ಬದಲಾವಣೆ ಮಾಡ್ಕೊಳ್ಳಿ. ಈ ರೀತಿ ನಮಗಾಗಿಯೇ ಒಂದು ಸರಳ ಮತ್ತು ಅರ್ಥಪೂರ್ಣ ಸಂಪ್ರದಾಯವನ್ನು ಸೃಷ್ಟಿಸಿಕೊಂಡಾಗ ಅದರ ಧನಾತ್ಮಕ ಪರಿಣಾಮಗಳು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿರುತ್ತೆ. ಅದರ ಪರಿಣಾಮ ಬರೀ ನಮ್ಮ ಮೇಲೆ ಮಾತ್ರ ಅಲ್ಲ,
ನಾವು ಶುರು ಮಾಡೋದು ನಮಗಾಗಿ ಇರ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ನಮ್ ಜೊತೆಗಿರೋರು ಕೂಡ ಅದಕ್ಕಾಗಿ ಕಾಯಕ್ ಶುರು ಮಾಡ್ತಾರೆ. ಇದೇ ರೀತಿ ಯೋಚನೆ ಮಾಡ್ತಿರೋ ಬೇರೆಯವರಿಗೆ ನಮ್ಮ ನಡೆ ಧೈರ್ಯ ಕೊಡ್ಬೋದು, ಅವ್ರಿಗೂ ಪ್ರೇರಣೆ ಆಗ್ಬೋದು. ಹೀಗೆ ಮಾಡೋದ್ರಿಂದ ನಮಗೆ ತಿಳಿಯದ ಹಾಗೆ ನಮ್ಮ ಸಂಸ್ಕೃತಿಯನ್ನ ಜೀವಂತವಾಗಿಡಕ್ಕೆ ನಾವು ಸಹಾಯ ಮಾಡ್ತಿರ್ತೀವಿ. ಸಂಪ್ರದಾಯಗಳನ್ನ ಬದಲಾಯಿಸೋದು ಅಂದ್ರೆ ನಮ್ಮ ಮೂಲವನ್ನ, ನಮ್ಮ ಬೇರುಗಳನ್ನೇ ಬಿಟ್ಬಿಟ್ಟ ಹಾಗಲ್ಲ. ಬದಲಿಗೆ ಬದಲಾದ ಈ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಬೇರುಗಳು ಗಟ್ಟಿಯಾಗಿ ಬೆಳೆಯೋಕೆ ನಾವು ನೀರ್ ಹಾಕ್ತಿದ್ವಿ ಅಂತ ಅರ್ಥ. ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ ಅಲ್ವಾ? ನಾವಿವತ್ತು ಪಾಲಿಸೋ ಪ್ರತಿಯೊಂದು ಸಂಪ್ರದಾಯ ಕೂಡ ಒಂದಾನೊಂದು ಕಾಲದಲ್ಲಿ ಯಾರೋ ಒಬ್ಬರು ಈ ಕ್ಷಣವನ್ನ ಇನ್ನಷ್ಟು ಚೆನ್ನಾಗಿ ಪರಿಪೂರ್ಣವಾಗಿ ಮಾಡಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ಕೊಂಡಾಗ ಶುರುವಾಗಿದ್ದೆ. ಹಾಗಾದ್ರೆ ಆ ಪ್ರಶ್ನೆಯನ್ನ ನಾವೀಗ ಕೇಳ್ಕೊಳ್ಳೋ ಸಮಯ ಬಂದಿದೆಯಲ್ದಾ?